ಬೆಳಿಗ್ಗೆ ಫೋನ್ ಮಾಡಿದ್ಲು ಅವಳು 17 ತಾರೀಕು ದಿವಸ. ಏನ್ ಮಾಡ್ತಾ ಇದ್ದ ಕೇಳಿ, ಫುಡ್ ಮಾಡ್ತಾ ಇದ್ದೀನಿ ಮಗುವಿಗೆ ಕೊಟ್ಟೆ. ಅವನೇನ್ ಮಾಡ್ತಾನ ಕೇಳಿದ್ದೆ ನಾನು. ಬೆಳಿಗ್ಗೆ ಎಷ್ಟು ಗಂಟೆಗೆ ಅವಳು ನಿಮ್ಗೆ ಫೋನ್ ಮಾಡಿ? 11 ಗಂಟೆಗೆ. 11 ಗಂಟೆ ಫೋನ್ ಮಾಡಿ ಹೇಳಿದ್ದೆ. ಆಗ ಮಗುವಿಗೆ ಫುಡ್ ಎಲ್ಲ ಮಾಡಿ ಅವ್ನು ನಿದ್ದೆ ಮಾಡಿದ್ದಾನೆ. ಆಗ ನೀನೇನ್ ಮಾಡ್ತೀಯ? ನಾನು ಇಲ್ಲಿದ್ದೀನಿ, ನಾದಿನಿ ಇಲ್ಲಿದ್ದಾಳೆ, ಅಲ್ಲಿ ಕೆಳಗೆ ಇದ್ದಾಳೆ ಅಂತ ಹೇಳಿದ್ರು. ನೀವು ನಾದಿನಿಯನ್ನ ಕೇಳಿದ್ದೆ ಅಲ್ಲಿ ಕೆಳಗೆ ಇದ್ದಾಳೆ ಅಂತ ಹೇಳಿದ್ರು. ಹಾಗೆ ಅತ್ತ ಇಲ್ಲ, ಎಲ್ಲೋ ಸಿದ್ದಾಪುರದಲ್ಲಿ ತೀರಿ ಹೋಗಿದ್ದಾರೆ ಯಾರೋ, ಅದಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾರೆ. ಹಾಗೆ ಹೇಳಿ ಫೋನ್ ಕಟ್ ಮಾಡಿದಾಳೆ. ಮತ್ತೆ ಫೋನ್ ಮಾಡುದು 5 ಗಂಟೆಗೆ, ಸಂಜೆ 5 ಗಂಟೆಗೆ ಫೋನ್ ಮಾಡಿ ಹೇಳಿದ್ಲು ಇದು ಅವ್ರು ಬರ್ಲಿಲ್ಲ. ನಾನು ಯಾರು ಫೋನ್ ಮಾಡಿದ? 5 ಗಂಟೆಗೆ ಮಗಳು ನಿಶಾನ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ ಹೇಳಿದ್ರು ಅವ್ರು ಅತ್ತೆ ಬರ್ಲಿಲ್ಲ, ಬರ್ಬೇಕಷ್ಟೇ, ನಾನು ಮಗನಿಗೆ ಚಾಯ್ ಕೊಡ್ತಾ ಇದ್ದೀನಿ, ಮಗು ಇಲ್ಲಿದೆ, ಇಲ್ಲಿ ಆಟ ಆಡಿಕೊಂಡು ಇದ್ದಾನೆ. ಅದು ಅವನ ವಿಡಿಯೋ ಅದು ಇದು ಎಲ್ಲ ಕಳಿಸಿದ್ರು, ಆಟ ಆಡೋದು ಎಲ್ಲ ಕಳಿಸಿದಲ್ಲ ಅವಳು. ದಿವಸ ಸಂಜೆ ಆಗ ಕಳಿಸಿ ಆಯ್ತು, ಖುಷಿ ಆಯ್ತು, ನಾನು ಗುಡ್ ಅಂತ ಹೇಳಿದೆ, ಬಿಟ್ಟೆ ನಾನು ಅಷ್ಟೇ. ಆಯ್ತಮ್ಮ ಮತ್ತೆ ಫೋನ್ ಮಾಡ್ತೀನಿ ಬಿಟ್ಲು ಅದು ಫೋನ್. ಮತ್ತೆ ಫೋನ್ ಮಾಡಿದ್ದು ನಾನು ಮತ್ತೆ ಶಾಪ್ ಬಿಟ್ಟು ಬಂದು ಇಲ್ಲಿ ಮನೆಗೆ ಬಂದೆ. 8 ಗಂಟೆಗೆ ನಾದಿನಿ ಫೋನ್ ಮಾಡುದು. ರಾತ್ರಿ 8 ಗಂಟೆಗೆ ರಾತ್ರಿ 8 ಗಂಟೆಗೆ ನಿಮ್ಮ ಮಗಳನ್ನು ಕರ್ಕೊಂಡೋಗಿ ಬಂದು ಅಂತ ಹೇಳಿದ್ರು. ಅಷ್ಟು ಹೇಳುವಾಗ ಮಾವ ತಕೊಂಡ್ರು ಫೋನ್ ತಕೊಂಡಾಗ ಹೇಳಿದ್ರು, ಇದು ನಿಮ್ಮ ಮಗಳನ್ನು ಕರ್ಕೊಂಡೋಗಿಲ್ಲ ಅಂದ್ರೆ ನಾವು ಕೊಂದು ಜೈಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಅಷ್ಟು ಹೇಳಿದ್ದಾರೆ. ಆಯ್ತು ನೀವು ಹಾಗೆ ಮಾಡ್ಬೇಡಿ, ನಾ ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ನಾವು ಹೋಗ್ತಾ ಇದ್ದೆ. ಯಾರು ನನ್ನ ಫ್ರೆಂಡ್ ಅನ್ನತ್ ಆಟೋ ಡ್ರೈವರ್ ರಫೀಕ್ ಇಂದಲ್ಲಿ ಅವನು ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗುವಾಗ ಮತ್ತೆ ಕೂಡ ಅವಳು ಫೋನ್ ಮಾಡಿದ್ಲು, ನೀವು ಯಾರಲ್ಲಮ್ಮ ಬರುದು ಅಂತ. ನಾನು ಅನ್ನತ್ ಆಂಟಿ, ನಾನು ರಫೀಕ್ ಇದ್ದಾನೆ, ಬರ್ತೀವಿ ಅಂತ ಹೇಳಿದೆ. ಈಗ ನಾದಿನಿ ಮಾವ ಮಾತಾಡಿದ್ಮೇಲೆ ಮಗಳು ಫೋನ್ ಮಾಡಿದ್ದಾಳೆ. ಮಗಳು ಎಷ್ಟು ಗಂಟೆಗೆ ಫೋನ್ ಮಾಡಿದ್ದಾಳೆ? ಮಾಡ್ತಾ ಇದ್ರು. ಲಾಸ್ಟ್ ಫೋನ್ ಮಾಡಿದ್ದು 8:53ಕ್ಕೆ. ಮಗಳ ಫೋನ್ 8:53ಕ್ಕೆ ನಿಮ್ಗೆ ಬಂದಿದೆ. ನೀವು ಅಷ್ಟೊತ್ತಿಗೆ ಎಲ್ಲಿಗೆ ರೀಚ್ ಆಗಿದ್ರಿ? ಹಾಗೆ ಮಗಳ ಜೊತೆ ಏನ್ ಹೇಳಿದ್ರಿ? ನಾನು ತಲುಪಲಿಕ್ಕೆ ಆಯ್ತು, ಅರಂಬೂರ್ ಇದ್ದೀನಿ ಈಗ, ತಲುಪಲಿಕ್ಕೆ ಆಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳಿ ಕಟ್ ಮಾಡಿದಾರೆ ಅಷ್ಟೇ. ನಂತರ ಫೋನ್ ಮಾಡೋದು ನಾದಿನಿ 9:21ಕ್ಕೆ. ಅವಳ ಮೇಲೆ ಹೋಗಿದ್ದಲ್ಲ ರೂಮಿಗೆ, ಡೋರ್ ತೆಗಿಯಲ್ಲ, ಮಗು ಅಳ್ತಾ ಇದೆ ಅಂತ. ನನಗೇನು ಮಾತಾಡ್ಲಿಕ್ಕೆ ಅವರ ತಂಗ ಹತ್ರ ಕೊಟ್ಟೆ ನಾನು. ಅವ್ರು ಮಾತಾಡ್ತಾ ಇದ್ರು, ಡೋರ್ ತೆಗಿ, ನೀವು ಕಾಯ್ತಲ್ಲ ನೀವು ಅಂತೆಲ್ಲ ಅವ್ರು ಮಾತಾಡಿದ್ರು ಅಷ್ಟೇ. ಓಕೆ. ಈಗ 9:21ಕ್ಕೆ ವಾಪಸ್ ನಾದಿನಿ ಫೋನ್ ಮಾಡಿ ನಿಮ್ಮ ಮಗಳು ರೂಮ್ ಅಲ್ಲಿ ಬಾಗಿಲು ಹಾಕಿದಾಳೆ, ಮಗು ಅಳ್ತಾ ಇದೆ, ಬಾಗಿಲು ತೆಗಿತಾ ಇಲ್ಲ ಅಂತ ಫೋನ್ ಮಾಡಿ. ಆ ನಂತರ ನೀವು ಅಲ್ಲಿ ಮುಟ್ಟುವಾಗ ಎಷ್ಟು ಹೊತ್ತಾಗಿದೆ? ಅಲ್ಲಿ ಮುಟ್ಟಿದ ನಂತರ ಅಲ್ಲಿ ಇದು ಸ್ಥಿತಿಗತಿ ಹೇಗಿತ್ತು? 9:40ಕ್ಕೆ ಅಲ್ಲಿ ತಲುಪಿದೀನಿ ನಾವು. ತಲುಪುವಾಗ ನಾವು ಇಲ್ಲಿ ಹೋಗುವಾಗ ಉಂಟಲ್ಲ, ಅವರು ಇಲ್ಲಿ ಹಾಲಲ್ಲಿ ಮಲಗಿಸಿದ್ದಾರೆ. ಅವ್ರನ್ನ 2 ಜನ ಕಾಲು ಹಿಡ್ಕೊಂಡು ಮತ್ತೊಬ್ರು ಕೈ ಹಿಡ್ಕೊಂಡು ಮಸಾಜ್ ಮಾಡ್ತಾ ಇದ್ರು. ಊರಿನವರು ಅವರು ಮಾತ್ರ. ಇವರು ಆಚೆ ಈಚೆ ಓಡ್ತಾ ಇದ್ರು ಎಲ್ಲ ಮಾಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಅತ್ತೆ ಇದ್ರು, ನಾದಿನಿ ಇದ್ರು, ಮಾವ ಇದ್ರು, ಎಲ್ಲರೂ ಅಲ್ಲೇ ಇದ್ರು. ಮತ್ತೆ ಬೆಳಿಗ್ಗೆ ನಿಮ್ಮ ಮಗಳು ಫೋನ್ ಮಾಡುವಾಗ ಅತ್ತೆ ಇಲ್ಲ ಅಂತ ಹೇಳಿದ್ರು. ಸಾಯಂಕಾಲ ಬಂದಿದ್ದಾರೆ ಹೊರಗಡೆ ಹೋದವರು ಬಂದಿದ್ದಾರೆ. ಮತ್ತೆ ಆಗ ಹೋಗುವ ಅವರು ಇದ್ರ. ನೀವು ಹೋಗುವಾಗ ಆ ಒಂದು 9:22ರಿಂದ ನೀವೆಷ್ಟೊತ್ತಿಗೆ ರೀಚ್ ಆಗಿದ್ದೀರಿ? 9:40ಕ್ಕೆ. ಅಂದ್ರೆ ಆ ಒಂದು 15-20 ನಿಮಿಷದಲ್ಲಿ ನೀವು ರೀಚ್ ಆಗಿದ್ದೀರಿ. ನಿಮ್ಮ ಮಗಳನ್ನ ಅಲ್ಲಿ ಚಾವಡಿಯಲ್ಲಿ ಮಲಗಿಸಿ ಊರಿನವರು ಕಾಲನ್ನ ಉಜ್ಜುತ್ತಾ ಇದ್ರು. ಕಾಲು ಹಾಗೆ ಉಜ್ಜುತ್ತಾ ಇದ್ರು. ಆವಾಗ ನಾನು ಏನ್ ಮಾಡಿದೆ, ಅನ್ನತ್ತು ತೆಗೆದು ಮಡಿಯಲ್ಲಿ ಇಟ್ಲು. ಮತ್ತೆ ನಾನು ಹೋಗಿದ್ದೆ, ಇಲ್ಲಿ ಎದೆ ಒತ್ತಿದೆ ಗಟ್ಟಿ. ಹಾಗೆ ವಾಪಸ್ ನಾನು ಇದು ಕೊಟ್ಟು ಈಗ ಬಾಯಿಯಲ್ಲಿ ಇದು ಕೊಟ್ಟು ಗಾಳಿ ಕೊಟ್ಟದ್ದು. ಗಾಳಿ ಕೊಡುವಾಗ ಇದು ಒಳಗೆ ಹೋಗ್ತಾ ಇರ್ಲಿಲ್ಲ, ಇಲ್ಲಿ ಹೊರಗೆ ಬರ್ತಾ ಇತ್ತು. ಇಲ್ಲಿಂದ ನಾನು ಕೊಡುವಾಗ ಇಲ್ಲಿ ಹೊರಗೆ ಬರ್ತಾ ಇತ್ತು, ಅದು ಒಳಗೆ ಹೋಗ್ಲಿಲ್ಲ. ಅದಕ್ಕೆ ನಮಗೆ ಡೌಟ್ ಆಯ್ತು. ಮತ್ತೆ ಇದು ಮೇಲೆಲ್ಲ ಕಪ್ಪಾಗಿತ್ತು. ಆಗ ಅವ್ರು ಆಂಬುಲೆನ್ಸ್ ಬಂತು, ಅದನ್ನ ಬಾಡಿಯನ್ನು ತಗೊಂಡು ಹೋದ್ರು. ನಾವು ರಿಕ್ಷೆಯಲ್ಲಿ ಹಿಂದೆಯಿಂದ ಹೋದ್ವಿ. ಏನಾಗಿರ್ಬೋದು ಅಂತ ನೀವು ಹೇಳ್ತೀರಾ? ಏನಿಲ್ಲ, ಅವರೆಲ್ಲ ಸೇರಿ ಕೊಲೆನೇ ಮಾಡಿದ್ರು. ಕೊಡ್ತಾ ಇದ್ರಿ, ಏನ್ ಸಮಾಧಾನ ಮಾಡ್ತಾ ಇದ್ರಿ ಅಂತ? ಅವಳು ಈಗ ಒಂದು ಸ್ವಲ್ಪ ಮಕ್ಕಳು ಇದ್ದಾರಲ್ಲ, ನಾದಿನಿ ಎಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅತ್ತೆಲ್ಲ ಸ್ವಲ್ಪ ಕಿರಿಕಿರಿ ಉಂಟು ಅಂತ ಹೇಳಿದ್ರು. ಆಗ ಮಗುವಿನ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಕಿರಿಕಿರಿ ಯಾವತ್ತು ಮಾಡ್ತಾ ಇದ್ರು. ಅದೇ ನೀನು ಮಾತಾಡ್ಲಿಕ್ಕೆ ಹೋಗುದು ಬೇಡ, ನೀನು ಸುಮ್ನೆ ಇರು. ನಾದಿನಿಗೆ ಮನೆ ಕಟ್ತಾ ಇದ್ದೆ, ಸ್ವಲ್ಪ ಸಮಯ ಇರುದಲ್ಲ, ಅವಳು ಮತ್ತೆ ಹೋಗ್ತಾಳೆ.
ನೀವು ಸಮಾಧಾನದಲ್ಲಿ ಇರು, ನಾವೆಲ್ಲ ಇದ್ದೀವಲ್ಲ, ಹಸ್ಬೆಂಡ್ ಇದ್ದೀವಿ, ನಾವು ಎಲ್ಲ ಸಪೋರ್ಟ್ ಇದ್ವಿ, ಅವರಿಲ್ಲದ್ರು ನಾವಿದ್ವಿ. ಅವ್ರು ಮಾತಾಡ್ತಾ ಇರ್ಲಿಲ್ಲ ಅವಳ ಹತ್ರ. ಈಗ ಆಗ ನಾವು ಇವಳಿಗೆ ಈಗ ಸಮಾಧಾನ, ನಾದಿನಿ ಮತ್ತು ಅತ್ತೆ ಮಾತಾಡ್ತಾ ಇರ್ಲಿಲ್ಲ. ಕಾರಣ ಇಷ್ಟೇ, ನಾದಿನಿ ಮತ್ತು ಅವರು ಸರಿ ಹೋಗುದು ಅಷ್ಟ ಮಾತ್ರ, ಮತ್ತೆ ಏನು ಕಾರಣ ಇಲ್ಲ ಅಲ್ಲಿ, ಯಾವುದೂ ಕಾರಣ ಅಲ್ಲಿ ಇಲ್ಲ. ನಮಗೆ ನಾವು ಈಗ ಗೊತ್ತಿದ್ದವರ ಮನೆಗೆ ಕಲಿಸ್ತೇವಾ? ಗೊತ್ತಿ ಏನಾದ್ರೂ ಇದ್ರೆ ನಾವು ಕಲಿಸಲ್ಲ, ನಮ್ಮ ಮಕ್ಕಳಲ್ವಾ, ನಾವು ಯಾವಾಗ್ಲೂ ಕಲಿಸಲ್ಲ. ನಮಗೆ ಏನಿಲ್ಲದ್ರು ನಾವು ಇದು ಅಷ್ಟೇ ಕಷ್ಟದಲ್ಲಿ ಇದ್ರು ನಾವು ಅವ್ರು ನೋಡ್ಕೊಳ್ತೀವಿ ನಾವು. ಹಾಗೆ ಅಷ್ಟು ವಿಶ್ವಾಸದಲ್ಲಿ ನಾವು ಕಳಿಸಿದ್ದು ಅಲ್ಲಿಗೆ. ಅಲ್ಲೇ ಫೋನ್ ಮಾಡಿ ಹೇಳಿದ್ರು, ನೀವು ಅಮ್ಮ ಕರ್ಕೊಂಡು ಬನ್ನಿ, ನೀವು ಹೋಗಿ ಅಂತ ಹೇಳಿದ್ರು. ಅವಳ ಹತ್ರ ಸಹ ಹೇಳಿದಾರೆ, ಅಮ್ಮ ಬರ್ತಾರೆ, ಈಗ ನೀವು ಹೋಗು, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಅವ ಹೇಳಿದಾನೆ ಅಲ್ಲಿಯ. ಹಾಗೆ ಅವಳ ಹತ್ರ ನಾನು ಹೇಳಿದ್ರೆ ಡ್ರೆಸ್ ಎಲ್ಲ ರೆಡಿ ಮಾಡು, ನಾನು ಬರ್ತೀನಿ ಈಗ ಅಂತ, ಬರ್ತಾ ಇದ್ದೀನಿ ಅಂತ. ಈಗ ನೀವು ಬರ್ತೇನೆ ಅಂತ ಗೊತ್ತಿದ್ರು ಇವ್ರೇನಾದ್ರು ಈ ಅತ್ತೆ ಮಾವ ಏನ್ ಮಾಡಿರ್ಬೋದು ಅಷ್ಟು, ಅಂದ್ರೆ ನೀವು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಯಾಕೆ ಅಷ್ಟು ಅವ್ರು ಅರ್ಜೆಂಟ್ ಆಗಿ ಆ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ? ಗೊತ್ತಿಲ್ಲ. ಮಾವನಿಗೆ ಅತ್ತೆಗೆ ಮತ್ತೆ ಗಲಾಟೆ ಆಗಿದೆ ಅಂತ ಅಲ್ಲಿಗೆ. ಅತ್ತೆಗೆ ಮಾವ ಹೊಡೆದಿದಾರಂತೆ, ಇವಳು ಹಿಡಿಲಿಕ್ಕೆ ಹೋಗಿದಾರಂತೆ ಹೇಳ್ತಾರೆ. ಅಷ್ಟು ಗೊತ್ತು ನನಗೆ, ಮತ್ತೆ ಏನು ಗೊತ್ತಿಲ್ಲ. ಅದರಲ್ಲಿ ಏನು ವಿಷಯ ಅಂತ ಗೊತ್ತಿಲ್ಲ. ಮಾತ್ರ ಇದು ಓದುದು ಅವರ ಕೈಯಲ್ಲಿ, ಅವರ ಕೈಯಲ್ಲಿ. ಅಂದ್ರೆ ಇವಳ ಕೋಪದಲ್ಲಿ ಉದ್ದೇಶ ಪೂರ್ವಕವಾಗಿ ಹಾಗೆ ಆಗುದು ನನಗೆ ಅದೆಂತದ್ದು ಇಲ್ಲ, ಅವರೇ ಮಾಡಿದ್ದಾರೆ. ಈ 3 ಜನ ಸೇರಿ, 3ರಲ್ಲಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. 3 ಜನ ಸೇರಿ ಬೇಕು ಅಂತಾನೆ ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ. ಹಾಗೇನೆ, ಅದು ಸತ್ಯ. ಅಷ್ಟು ನಮಗೆ ಸತ್ಯ ಅಂತ ಆಗಿದೆ ನಮ್ಮ ಮನಸ್ಸಲ್ಲಿ. ಈಗ ಈ ಸಣ್ಣ ಮಗು ಯಾರ ಜೊತೆ ಇತ್ತು? ಈ ಮಗು ಏನ್ ಮಾಡ್ತಾ ಇತ್ತು? ನಾವು ಹೋಗುವಾಗ ಮಗು ಅಲ್ಲಿ ಸೈಡ್ ಅಲ್ಲಿ ನಿಂತು ಈಗ ಒಂದು ಬರ್ಲು ಬಾಯಾಗಿ ಅಲ್ಲಿ ನೋಡ್ತಾ ಇದ್ದ, ಏನ್ ಹೇಳ್ತಾ ಇದ್ದಿಲ್ಲ. ಮತ್ತೆ ನನ್ನ ಫ್ರೆಂಡ್ ಉಂಟಲ್ಲ, ಅವ್ರು ತಕೊಂಡು ಮತ್ತೆ ಏನು ಮಾತಾಡ್ಲಿಲ್ಲ. ಆಚೆ ಈಚೆ ಒಂದು ಹೆದರಿ ನಿಂತಿದ್ದ. ಒಂದು ಮುಖದಲ್ಲಿ ಒಂದು ಭಯ, ಆ ಮುಖದಲ್ಲಿ ಆ ಮಗುವಿನ ನೋಡಿದ ನಾನು. ಹಾಗೆ ಮತ್ತೆ ಈಗ ಅಲ್ಲಿ ಏನೋ ಸ್ನಾನ ಮಾಡುವ ಏನು ವಾಶ್ರೂಮ್ ಅಲ್ಲಿ ಬಟ್ಟೆ ಹಾಕುವ ಸರಳಿಗೆ ಆಕೆ ನೇಣು ಬಿಗಿದುಕೊಂಡಿದ್ಲು, ಅಥವಾ ಇನ್ನು ಕೆಲವರು ಹೇಳ್ತಾರೆ ಫ್ಯಾನಿಗೆ ನೇಣು ಬಿಗಿದಿದ್ಲು. ಇದ್ರ ಬಗ್ಗೆ ತಮ್ಗೇನ್ ಗೊತ್ತಿದೆ? ಅಲ್ಲಿ ಅಂತ ಒಂದು ಇದು ಬಟ್ಟೆ ಹಾಕುದಾದ್ರು ಅದರಲ್ಲಿ ಆಗ್ಲಿಕ್ಕೆ ಆಗ್ಲಿಲ್ಲ. ಅವಳ ಹೈಟ್ ಇದ್ದಲೆ ಎಲ್ಲ ಇದ್ದಲ್ಲ. ಮಾತ್ರ ಫ್ಯಾನ್ ಅಂತದ್ದು ಅಲ್ಲಿ ಇಲ್ಲ, ಸೈಡ್ ಫ್ಯಾನ್ ಇರುದು. ಇಂಥ ಫ್ಯಾನ್ ಇಲ್ಲ ಅಲ್ಲಿ, ಸೈಡ್ ಫ್ಯಾನ್ ಇರುದು. ಅಲ್ಲಿ ಒಂದು ಶವರ್ ಕೂಡ ಅಷ್ಟೇ, ಒಂದು ಸ್ಕ್ರೂ ಅಲ್ಲಿ ಇರುದು. ಯಾವ್ದು ಅವಳು 72 kg ಇದ್ದಲ್ಲ, ಅವಳು ಉದ್ದ ಹೈಟ್ ಅಲ್ಲ, ಅದರಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೂನು ಅವಳು ಉದ್ದ ಸಹ ಇದ್ದಲ್ಲ, ಈ ಇಷ್ಟೇ ಇರುದು, ಗೊತ್ತಾಯ್ತಾ? ಹಾಗೆ ಅದ್ರಲ್ಲಿ ಡೌಟ್ ಇದೆ, ಅದ್ರಲ್ಲಿ ಕ್ಲಿಯರ್ ಇಲ್ಲ. ಅದ್ರಲ್ಲಿ ಆ ಚಾನ್ಸ್ ಇಲ್ಲ, ಆ ಚಾನ್ಸ್ ಅಲ್ಲಿ ಆ ಟೈಮ್ ಇಲ್ಲ ಅಲ್ಲಿ ಅವರಿಗೆ, ಅಷ್ಟು ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಈ ಲಾಕ್ ಅಂತ ಹೇಳಿದ್ರೆ ಈ ಮಗು, ನಮ್ಮ ಮಗು ಉಂಟಲ್ಲ, ಅದು ತೆಗ್ದು ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಈ ಬೊಬ್ಬೆ ಹಾಕಿದ್ರು ಅದು ತೆಗಿಬಹುದು, ಗೊತ್ತಾಯ್ತಾ? ಅದು ಮಾಡ್ಲಿಲ್ಲ. ಅದು ಸರ್ ನಮಗೆ ಡೌಟ್ ಒಂದು. ಮತ್ತೆ ಅಂದ್ರೆ ಅಲ್ಲಿ ಈ ಹೋಗುವಾಗ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಅರ್ಧ ಬಾತ್ರೂಮ್ ಅಲ್ಲಿ ಅರ್ಧ ರೂಮ್ ಅಲ್ಲಿ ಇದೆ ಬಾಡಿ ಅಂತ. ಅಂದ್ರೆ ನಾವು ಹೋಗೋ ಮುಂಚೆ ನೆರೆಯವರು 2 ಜನ ಹೋಗಿದ್ದಾರೆ ಅಲ್ಲಿ. ನಾನು ಅವ್ರ ಹತ್ರ ಕೇಳಿದೆ, ನಿನ್ನೆ ಸಹ ಸಿಕ್ಕಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಗ ಅವರು ಹೇಳಿದ್ರು ಅಂತ ವಿಷಯ ಅಲ್ಲಿ ಇಲ್ಲೇ ಇಲ್ಲ ಅಂತ, ಯಾವ್ದು ಅಲ್ಲಿ ಇಲ್ಲ. ಆದ್ರೆ ಅದು ಬೇಕು ಈಗ ಅವರಿಗೆ ಸೇಫ್ಟಿಗೆ ಆಗಿದ್ರು ಆ ಬಳ್ಳಿ ಹಾಕಿದ್ದು ಅಲ್ಲಿ ಬೇಕಲ್ಲ, ಅವ್ರು ತೆಗ್ದ್ರು ಯಾಕೆ? ಅದು ಬೇಕಲ್ಲ, ಆ ಬಳ್ಳಿ ಸಹ ಇರ್ಲಿಲ್ಲ, ಏನಿಲ್ಲ, ಕ್ಲಿಯರ್ ಇದೆ ಅಲ್ಲಿ, ಏನಿರ್ಲಿಲ್ಲ. ಅದು ಸಹ ನಮಗೆ ಡೌಟ್ ಉಂಟು. ಆದ್ರೆ ಅವರ ಸೇಫ್ಟಿಗಾದ್ರೂ ಅಲ್ಲಿ ಇರ್ಬೇಕಿತ್ತು. ಅದನ್ನ ತೆಗೆದು ಅಷ್ಟು ಬೇಗ ಕೆಳಗೆ ನಾವು ನಮಗೆ ಸಾಗಲಿಲ್ಲ, ಬೇಗ ಎಳ್ದುಕೊಂಡು ಬಂದಲ್ಲಿ ಹಾಕಿದ್ದಾರೆ. ಇಲ್ಲಿ ಕೈ ಬಿಟ್ಟದಷ್ಟೇ ನಾವು ತಲುಪುವಾಗ, ಅವರು ಇದು ತಕೊಂಡು ಬಂದು ಕೈ ಬಿಟ್ಟದಷ್ಟೇ ನಾವು ಕಾಣ್ತಾ ಇದ್ವಿ. ಇದರಲ್ಲಿ ಗಂಡಿಯಲ್ಲಿ ಕಾಣ್ತಾ ಇದ್ದೀವಿ ನಾವು ಈಗ ಹೋಗುವಾಗ. ಅಷ್ಟು ವಿಶ್ವಾಸ ನನಗೆ ಇದ್ದದ್ದು ಅದ್ರಲ್ಲಿ. ಇದ್ರು ಅವರ ಹತ್ತ 1 ಗಂಟೆ 2 ಗಂಟೆ ನನ್ನ ಹತ್ರ ಮಾತಾಡ್ತಾ ಇದ್ರು, ಖುಷಿಯಲ್ಲಿದ್ರು, ನನ್ನ ಹತ್ರ ಮಾತಾಡ್ತಾ ಇದ್ರು. ನಾದಿನಿ ಕೂಡ ಅಮ್ಮ ಅಂತಲ್ಲಿ ಸರಿ ಇದ್ರು. ನಮಗೆ ಸಹ ಒಂದು ಗೊತ್ತಾಗ್ಬೇಕಲ್ಲ, ಇಷ್ಟು ಸೀರಿಯಸ್ ಆಗಿದೆ ಎಂತ ಯಾವ್ದು ಅಂತ ನಮಗೆ ಗೊತ್ತಾಗಿಲ್ಲ. ಅವರು ಸಹ ಮಾತಾದ್ರು, ಅವ್ರು ಸಹ ಬಂದ್ ಇವರಿಗೆಲ್ಲ ಗೊತ್ತುಂಟು ಎಲ್ಲ ವಿಷಯ ಎಲ್ಲ. ಖುಷಿಯಲ್ಲಿದ್ರು, ಯಾವ್ದಕ್ಕೊಂದು ಪ್ರಾಬ್ಲಮ್ ಇರ್ಲಿಲ್ಲ. ನಿಮ್ಮ ಅಳಿಯ ಮತ್ತೆ ಮಗಳು ಹೇಗಿದ್ರು? ಅವರು ಸೂಪರ್ ಆಗಿ, ಏನೊಂದು ಎಂತ ಹೇಳ್ಬೇಕು, ಏನೊಂದು ಇದು. ಅವಳು ಸಹ ಹೇಳಿಲ್ಲ, ಅವನು ಸಹ ಇಲ್ಲ, ಪ್ರೀತಿಯಲ್ಲಿ ಇದ್ರು. ಅದೇ ಇವಳೆ ಸ್ಟೇಟಸ್ ಎಲ್ಲ ನೋಡಿದರೆ 7:32ಗೆ ಸ್ಟೇಟಸ್ ಹಾಕಿದ್ದಲ್ಲ ಅವಳು. ಆ ಡ್ರೆಸ್ ಅಲ್ಲಿ ಇರ್ಲಿಲ್ಲ ನಾವು ಹೋಗುವಾಗ, ಡ್ರೆಸ್ ಚೇಂಜ್ ಮಾಡಿದಾರೆ ಅವರು. ಅದು ಯಾವಾಗದ ಸ್ಟೇಟಸ್ ಹಾಕಿದ್ದು? ಅಂದ್ರೆ ಅದು ಈಗ ಸ್ಟೇ ಅಲ್ಲ, ಫೋಟೋಸ್ ಅವತ್ತಿದೆ. ಇಲ್ಲಿಂದ ರಾಧಸಿಂದ ಡ್ರೆಸ್ ತಗೊಂಡೋಗಿದ್ದಲ್ಲ ಅವಳು. ಅದೇ ಟಾಪ್ ಅವತ್ತ ಹಾಕಿ 7:32ಗೆ ಸ್ಟೇಟಸ್ ಆಗಿದ್ದಾಳೆ. ನಾದಿನಿ ಮಕ್ಕಳದು ಮಾತ್ರ ಇವಳ ಮಗು ಇದು ಫೋಟೋ ಇತ್ತು, ನನ್ನ ಹತ್ರ ಉಂಟು. ನೀವು ಅದೇ ದಿವಸ ನೀವು ಸಂಜೆ ಹಾಕಿದ ಡ್ರೆಸ್ ನೀವು ಹೋಗುವಾಗ ಇರ್ಲಿಲ್ಲ. ಆ ಡ್ರೆಸ್ ನಾವು ಮೊನ್ನೆ ಒಮ್ಮೆ ಹೋಗಿದ್ದೆ ಅಲ್ಲಿಗೆ. ಹೋಗುವಾಗ ಅಲ್ಲಿ
ಅಲ್ಲಿ ಬೇರೆ ಆ ಡ್ರೆಸ್ ಅಲ್ಲಿ ಒಂದು ಟಾಪ್ ಅಲ್ಲಿ ಇಟ್ಟು ಉಂಟು. ಡ್ರೆಸ್ ಅವಳು ಹಾಕಿದ್ದು ಬೇರೆ, ಚೇಂಜ್ ಮಾಡಿದಾರೆ ಡ್ರೆಸ್. ನಿಶಾನ ಎಷ್ಟು ಎಜುಕೇಶನ್ ಮಾಡಿದಾರಮ್ಮ? ಮತ್ತೆ ಅದ್ರ ಮದುವೆ ಮುಂಚೆ ಅವಳು ಹೇಗಿದ್ಲು, ಯಾವ ರೀತಿಯಲ್ಲಿದ್ಲು ನಿಮ್ ಜೊತೆ ಈ ಮನೆಯಲ್ಲಿ? ಮನೇಲಿ ಫ್ರೀಯಾಗಿದ್ಲು, ಖುಷಿಯಲ್ಲಿ ಇದ್ಲು, ಯಾವ್ದು ಟೆನ್ಷನ್ ಆಗಿ ನಾನು ಯಾವ್ದು ಕೊಡ್ಲಿಲ್ಲ. ಅಪ್ಪ ಇಲ್ಲದ್ರು ನಾನು ಖುಷಿಯಲ್ಲಿ, ಇವರಿಗೆಲ್ಲ ಗೊತ್ತಿದೆ. ಅವ್ರು ಟೆನ್ಷನ್ ಮಾಡುವ ಹುಡುಗಿಯೇ ಇಲ್ಲ. ಅವ್ರು ಟೆನ್ಷನ್ ಸೀರಿಯಸ್ ತಗೊಳ್ಳಲ್ಲ. ಅವ್ರು ಏನಿದ್ರು ಟೆನ್ಷನ್ ತಗೊಳ್ಳಲ್ಲ. ಅಷ್ಟು ಖುಷಿಯಲ್ಲಿ 2 ಮಕ್ಕಳು, ಅಣ್ಣನವರು 2 ಮತ್ತೆ ಅವಳು, 3 ಜನ ಒಟ್ಟಿಗೆ ಇದ್ರು. ನೀವೀಗ ಏನ್ ಹೇಳ್ತೀರಾ? ಈಗ ಇದು ನೀವು ಹೇಳುವಂತದ್ದು ಸ್ಪಷ್ಟವಾಗಿ ಇದು ಕೊಲೆನೇ ಆಗಿದೆ. ಅತ್ತೆ ಮಾವ ನಾದಿನಿ ಸೇರಿ ಕೊಲೆ ಮಾಡಿದ್ದಾರೆ. ಈಗ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಬರ್ಲಿಕ್ಕಿದೆ. ಮುಂದಿನ ನಡೆ ಏನು ನಿಮ್ದು ಮಗಳ ಬಗ್ಗೆ? ಮಗಳ ಬಗ್ಗೆ ಹೇಳುದಂದ್ರೆ, ಅವರು ಹಾಗೆ ಮಾಡಿದ್ರೆ ಅವ್ರು ಗಲ್ಲೆ ಶಿಕ್ಷೆನೇ ಕೊಡ್ಬೇಕು. ಈಗ ಯಾರಿಗೂ ಆಗಿಲ್ಲ ಅಂದ್ರೆ ಪಬ್ಲಿಕ್ ನಾವು ತಗೊಳ್ತೀವಿ. ಅಂದ್ರೆ ಈ ರಾಜಕೀಯನವರು, ಪೊಲಿಟಿಷಿಯನ್ ಅವರು ಯಾರು ಅದನ್ನು ಸೀರಿಯಸ್ ಮಾಡಿಲ್ಲ ಅಂದ್ರೆ ಪಬ್ಲಿಕ್ನ ಕರೆಯಲ್ಲಿ ಅವ್ರು ಕೊಡ್ಲಿ. ಅಂದ್ರೆ ನಮ್ಗೆ ಅಷ್ಟು ಸರ್, ನಮ್ಮ ಮಕ್ಕಳು ಇನ್ನು ಯಾರ ಮಕ್ಕಳಿಗೆ ಇಷ್ಟ ಈಗ ಬರ್ಬಾರ್ದು. ನಮ್ಮದೇನೋ ಹೋಯ್ತಲ್ಲ, ಇನ್ನು ಯಾರ ಮಕ್ಕಳಿಗೆ ಬರ್ಬಾರ್ದು. ಯಾರಿಗೆ ಆಗಿಲ್ಲ ಅಂದ್ರೆ ಪಬ್ಲಿಕ್ ಕೈಯಲ್ಲಿ ಕೊಡ್ಲಿ, ಅವರನ್ನ ನಾವು ನೋಡ್ಕೊಳ್ತೀವಿ. ಎಲ್ಲರೂ ಇದ್ದಾರೆ ಸಪೋರ್ಟ್. ಮಗನ ಮುಖ ನೋಡುವಾಗ ನನಗೆ ಅದನ್ನು ಹೇಳಲಿಕ್ಕಾಗದಂತ ಒಂದು ಇದು ಮನಸ್ಸಲ್ಲಿ ಕಷ್ಟ ಇದೆ. ನನಗೆ ಹೇಳಲಿಕ್ಕೆ ಆಗಲ್ಲ. ನನಗೆ ಅಂದ್ರೆ ಎಷ್ಟು ಕಷ್ಟಪಟ್ಟಲ್ಲ ಮಕ್ಕಳನ್ನು ನಾವು. ದೊಡ್ಡದಾಗುವ ಕೈಯಲ್ಲಿ ಇಲ್ಲ, ಈಗ ಬಿದ್ದೋಯ್ತು. ಅವಳ ಮುಖ ನೋಡಿ ನನಗೆ ಆಸೆ ಇರ್ಲಿಲ್ಲ. ಆಟ ಆಡಿ ಆಗ್ಲಿಲ್ಲ ನನಗೆ. ಇಂಥ ಒಂದು ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮಾತ್ರ ಇದೊಂದು ಬಿಡ್ಬೇಡಿ ನೀವು, ಅಷ್ಟೇ ನಾವು ಬೇಡಿಕೊಳ್ಳುವುದಷ್ಟೇ. ಆಗಿಲ್ಲ ಅಂದ್ರೆ ಪಬ್ಲಿಕ್ ಕೈಲಿ ಕೊಡ್ಲಿ, ನಾವು ಬಿಡಲ್ಲ ಮಾತ್ರ. ಅಂದ್ರೆ ಮಾತ್ರ ಇನ್ನು ಮಾತ್ರ ಈಗ ಯಾರು ಬಾಕ್ಬಾರ್ದು. ಅವನ್ ಬಾಬಿ ಅಂತ ಕರೀದವಳನ್ನ ಇದು 2 ಸಲ ಕೇಳಿಸ ಅಷ್ಟೇ. ಮತ್ತೆ ಅಲ್ಲಿ ದಫನ್ ಮಾಡಿದಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಬಿ ಉಂಟು, ಹೋಗುವ ಅಂತ ಹೇಳ್ತಾನೆ. ಅಲ್ಲಿ ಹೋದ್ರೆಲ್ಲ ತೋರಿಸ್ತಾನೆ, ನನ್ನ ಬಾಬಿ ಇಲ್ಲಿ ಉಂಟು, ಬಾಬಿ ಇಲ್ಲಿ ಉಂಟು ಅಂತ ತೋರಿಸ್ತಾನವ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ನೋಡಿದ್ವು. ಯಾಕಂತ ಹೇಳಿದ್ರೆ ಮಕ್ಕಳು ಅಂತಹ ದೃಶ್ಯವನ್ನ ನೋಡಿದ್ರೆ ಅವರ ಭಾಷೆಯಲ್ಲೇ ಅದನ್ನ ವಿವರಣೆ ಮಾಡತ್ವೆ. ಸೊ ಆ ರೀತಿಯಲ್ಲಿ ಆ ಮಗು ಕೂಡ ಒಂದು ವಿವರಿಸ್ತಾ ಇದ್ದಂತದ್ದನ್ನ ನಾವು ನೋಡಿದ್ದೇವೆ. ಸೊ ನಿಮಗೆ ಆ ಮಗು ಏನಾದ್ರೂ ಆ ತೊದಲು ಮಾತಲ್ಲಿ ಹೇಳಿದ್ದು ಏನಾದ್ರೂ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ, ಅವನು ಹೇಳಿದೆಲ್ಲ ಕರೆಕ್ಟ್ ಇದೆ, ಅದು ಅರ್ಥ ಆಗಿದೆ. ಆ ಮಗುವಿಗೆ ಅಷ್ಟು ಮಾತ್ರ. ಅಂದ್ರೆ ಇಲ್ಲಿ ಹೀಗೆ ಮಾಡಿದ್ರು, ಹೀಗೆ ಹೊಡೆದ್ರು, ಮೂಗಲ್ಲಿ ರಕ್ತ ಬಂತು, ಫೋನ್ ಹೀಗೆ ಬಿಸಾಡಿದ್ರು, ಕಾಲಲ್ಲಿ ಮೆಟ್ಟಿದ್ರು, ಎಲ್ಲ ತೋರಿಸ್ತಾನವ ಅಷ್ಟೇ. ಅದಕ್ಕೆ ಆಚೆ ಈಚೆ ಏನಿಲ್ಲ, ಅದನ್ನೇ ತೋರಿಸಿದ್ರು ಎಲ್ಲರ ಹತ್ರ. ಅದರಲ್ಲಿ ಸತ್ಯ ಇದೆ, ಗೊತ್ತಾಯ್ತಾ? ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಏನ್ ಹೇಳ್ಲಿಕ್ಕಿಲ್ಲ, ಅಷ್ಟೇ. ಶಿಕ್ಷೆ ಅವರಿಗೆ ಆಗ್ಬೇಕು, ಬಿಡಬಾರ್ದು. ಅಂದ್ರೆ ಇನ್ನು ಆಗಿಲ್ಲ ಅಂದ್ರೆ ನಮ್ಮ ಪಬ್ಲಿಕ್ ಕೈಯಲ್ಲಿ ಕೊಡ್ಬೇಕು. ಇಷ್ಟ, ಇದಕ್ಕಿಂತ ಆಚೆ ಈಚೆ ಏನ್ ಹೇಳ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಇಂಥ ಒಂದು ಚಿಕ್ಕ ಮಗಿಗೆ ಅನಾಥ ಆಗ್ಬಾರ್ದಲ್ಲ, ಇನ್ನು ಯಾರಿಗಂತ ಒಂದು ಪರಿಸ್ಥಿತಿ ಬರಬಾರ್ದು. ನೋಡಿ ಸಹೋದರರೇ, ಸುಳ್ಯದ ಕಡಪಾಳದಲ್ಲಿ ನಡೆದ ಈ ಘಟನೆ ಇದೆಯಲ್ಲ, ಇದು ಪ್ರತಿಯೊಬ್ಬ ವಿವೇಕಿಯ ಹೃದಯವನ್ನು ಸೀಳುವಂತಹದ್ದು. 21 ವರ್ಷದ ಹೂವಿನಂತ ಹೆಣ್ಣು ಮಗಳು ನಿಶಾನಳ ಈ ಮರಣ ಇಡೀ ಕರಾವಳಿಯನ್ನೇ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕಾನೂನು ತನ್ನ ಕೆಲಸವನ್ನು ಮಾಡುತ್ತಿದೆ, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ, ನ್ಯಾಯಾಲಯದಲ್ಲಿ ಸತ್ಯ ಹೊರಬರಲಿದೆ. ಆದರೆ ನಾವಿಲ್ಲಿ ಕೇಳಲೇಬೇಕಾದ ಮುಖ್ಯ ಪ್ರಶ್ನೆ ಒಂದಿದೆ. ಈ ಒಂದು ಘಟನೆಯಿಂದ ನಮ್ಮ ಮನೆಗಳು, ನಮ್ಮ ಸಮಾಜ ಕಲಿಯಲೇಬೇಕಾದ ಪಾಠವೇನು? ಸಹೋದರರೇ, ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗಿನ ಆ ಒಂದು ಗಂಟೆ ಇದೆಯಲ್ಲ, ಆ 1 ಗಂಟೆಯಲ್ಲಿ ನಡೆದದ್ದೇನು? ಅಷ್ಟು ಹೊತ್ತಿನವರೆಗೆ ಖುಷಿಯಿಂದ ಇದ್ದ ಹೆಣ್ಣು ಮಗಳು, ತಾಯಿಗೆ ಫೋನ್ ಮಾಡಿ ಮಾತನಾಡುವಾಗಲೂ ಚೆನ್ನಾಗಿದ್ದ ಮಗಳು ಅರ್ಧ ಗಂಟೆಯ ಅಂತರದಲ್ಲಿ ಮೈಯತ್ತಾಗಿ, ಬಹಳ ತುಕ್ಕಾಗ್ತಾ ಇದೆ ಹೇಳುವಾಗ, ಮೈಯತ್ತಾಗಿ ಶವವಾಗಿ ಮಲಗಿದ್ದಳು. ಇವತ್ತು ನಿಶಾನ ನಮ್ಮೊಂದಿಗೆ ಇಲ್ಲ, ಆದರೆ ಆಕೆಯ ತಾಯಿ ಅನುಭವಿಸುತ್ತಿರುವ ಆಕ್ರಾಂತನ ಇದೆಯಲ್ಲ, ಅದನ್ನು ನೋಡಿ ನನ್ನ ಮಗಳು ಬೆಳಿಗ್ಗೆ ಮತ್ತು ಸಂಜೆ 5 ಗಂಟೆಗೆ ಖುಷಿಯಿಂದಲೇ ಮಾತನಾಡಿದ್ದಳು. ರಾತ್ರಿ 8 ಗಂಟೆಗೆ
ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಎಂದು ಅತ್ತೆ ಮಾವೆ ಫೋನ್ ಮಾಡಿದ್ದ ಆ ಒಂದು ವಿಷಯ ನೋಡಿ. ದಾರಿಯಲ್ಲಿ 8:53ಕ್ಕೆ ಮಗಳು ಕೊನೆಯದಾಗಿ ಮಾತನಾಡಿದರು. ಆದರೆ 9 ಗಂಟೆಗೆ ನಾನು ತಲುಪುವಷ್ಟರಲ್ಲಿ ತಾಯಿ ಹೇಳುವುದು, ನನ್ನ ಮಗಳು ಮೈಯತ್ತಾಗಿದ್ದಾಳೆ, ಶವವಾಗಿದ್ದಾಳೆ, ಅವಳ ಬಟ್ಟೆ ಬದಲಾಗಿತ್ತು, ನೇಣು ಬಿಗಿದು ಕುರುಹುಗರು ಇಲ್ಲ ಮೈಯತ್ತಿನಲ್ಲಿ. ನೋಡಿದ್ರ ಸಹೋದರ, ಆ ತಾಯಿಯ ಕಣ್ಣೀರನ್ನು, ಆ ಕಣ್ಣೀರಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ತನ್ನ ಮಗಳನ್ನು 20 ನಿಮಿಷದಲ್ಲಿ ಕಳೆದುಕೊಂಡ ಆ ತಾಯಿಯ ಕರಳು ಹೇಗೆ ಉರಿತಿರಬೇಡ ಹೇಳಿ. ಆದರೆ ಕೇವಲ ಒಂದು ಕುಟುಂಬವಲ್ಲ ಸಹೋದರರೇ, ಈ ಹುಚ್ಚು ಗಲಾಟೆ, ಈ ಅನಾಗತ್ಯ ಕಿರಿಕಿರಿ ಇವತ್ತು 2 ಕುಟುಂಬಗಳನ್ನು ಸ್ಮಶಾನವಾಗಿ ಮಾಡಿದೆ. ಒಂದೆಡೆ ಮಗಳನ್ನು ಕಳೆದುಕೊಂಡ ತಾಯಿಯ ಗೋಳು, ಇನ್ನೊಂದೆಡೆ ಗಂಡ ಅನ್ಸಾರ್ ಅವರ ಅಸಹಾಯಕತೆ. ತನ್ನ ಹೆಂಡತಿ ತುಂಬ ಧೈರ್ಯವಂತೆ, ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವವಳಲ್ಲ. ನಮ್ಮಿಬ್ಬರ ನಡುವಿನ ತುಂಬ ಪ್ರೀತಿ ಇತ್ತು, ಪ್ರತಿದಿನ ಮಾತನಾಡುತ್ತಿದ್ವಿ. ಒಂದು ವೇಳೆ ಈ ಘಟನೆಯಲ್ಲಿ ನನ್ನ ತಂದೆ, ತಾಯಿ ಅಥವಾ ತಂಗಿ ತಪ್ಪು ಮಾಡಿದ್ದರೆ ಅವರಿಗೂ ಕಠಿಣ ಶಿಕ್ಷೆಯಾಗಲಿ, ನಾನು ಸತ್ಯದ ಪರವಾಗಿದ್ದೇನೆ. ಬಹಳ ಬೇಸರ ಆಗ್ತಾ ಇದೆ ನೋಡಿ. ಅನ್ಸಾರ್ ಅವರು ಎಂತಹ ಧರ್ಮ ಸಂಕಟದಲ್ಲಿದ್ದಾರೆ ನೋಡಿ. ಒಂದೆಡೆ ಹೆತ್ತ ತಂದೆ ತಾಯಿ ತಂಗಿ, ಇನ್ನೊಂದೆಡೆ ಪ್ರೀತಿಯಿಂದ ಮದುವೆಯಾದ ಹೆಂಡತಿ. ಇವತ್ತು ಹೆಂಡತಿಯೂ ಇಲ್ಲ, ಮನೆಗೆ ಆಸರೆಯಾಗಬೇಕಿದ್ದ ತಂದೆ ತಾಯಿಯು ಜೈಲಲ್ಲಿದ್ದಾರೆ. ಅನ್ಸಾರ್ ಅವರ ತಾಯಿ ಕೂಡ ತನ್ನ ಮಗನ ಸಂಸಾರ ಚೆನ್ನಾಗಿರಲಿ ಎಂದೇ ಭಾವಿಸಿದ್ದಿರಬಹುದು. ಆದರೆ ಮನೆ ಒಳಗಿನ ಹುಚ್ಚು ಗಲಾಟೆ, ಸಣ್ಣ ಸಣ್ಣ ಹಠಗಳು ಇವತ್ತು ಎಲ್ಲವನ್ನು ನಾಶ ಮಾಡಿದೆ. 2 ಮನೆಗಳು ಇವತ್ತು ಸ್ಮಶಾನವಾಗಿದೆ. ಆ 2.5 ವರ್ಷದ ಮುಗ್ಧ ಮಗುವಿನ ಭವಿಷ್ಯಕ್ಕೆ ಯಾರು ಹೊಣೆ? ಈ ಮಗು ಇವತ್ತು ಬಾಬಿ ಬಾಬಿ ಎಂದು ತಾಯಿಯನ್ನು ಹುಡುಕುತ್ತಿದ್ದರೆ ಯಾರ ಹೃದಯ ತಾನೇ ಒಡೆಯುವುದಿಲ್ಲ ಹೇಳಿ. ನೋಡಿ ಸಹೋದರರೇ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಹದೀಸ್ನಲ್ಲಿ ಹೇಳಿದ್ದಾರೆ, ಇನ್ನಲ್ ಗಲಬ ಮಿನಶ್ ಶೈತಾನ್ ವ ಇನ್ನ ಶೈತಾನ ಖುಲಿಕ ಮಿನನ್ ನಾರ್. ಕೋಪ ಎಂಬುದು ಶೈತಾನಿಂದ ಉಂಟಾಗುತ್ತದೆ, ಶೈತಾನನು ಬೆಂಕಿಯಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಅಬೂದಾವುದ್. ಆ 1 ಗಂಟೆಯಲ್ಲಿ ಅಲ್ಲಿ ಆವರಿಸಿದ್ದು ಶೈತಾನ್ನ ಕೋಪವ? ಅಲ್ಲಾಹು ಆಲಂ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಅಹಂಕಾರ ಎಂತಹ ದುರಂತಕ್ಕೆ ಕಾರಣವಾಯಿತು ನೋಡಿ. ಕುರ್ಆನ್ನಲ್ಲಿ ಅಲ್ಲಾಹು ತಾಲಾ ಒಂದು ಆಯತ್ತಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ವೈನ್ ತುಹ್ಸಿನು ವತತ್ತಕು ಫೈನಲ್ಲಾಹ ಕಾನ ಬಿಮಾ ತಅಮಲೂನ ಖಬೀರ. ನೀವು ಒಳಿತನ್ನು ಮಾಡಿ ತಾಳ್ಮೆ ವಹಿಸಿದರೆ ಖಂಡಿತವಾಗಿಯೂ ಅಲ್ಲಾಹು ನೀವು ಮಾಡಿದ್ದನ್ನೆಲ್ಲ ಬಲ್ಲವನಾಗಿದ್ದಾನೆ. ಸೂರಾ ಅನ್ನಿಸಾನ ಒಂದು ಆಯತ್ತು ನೋಡಿ. ನನ್ನ ಪ್ರೀತಿಯ ಮಾವಂದಿಯರು, ಅತ್ತೆಯಂದಿಯರು, ನಾದಿನಿಯರು, ಕೇಳಲೇಬೇಕಾದ ಒಂದು ವಿಷಯ. ಪ್ರತಿಯೊಂದು ಮನೆಯಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರಬಹುದು, ಸಹಜ. ಆದರೆ ಮನೆಗೆ ಬಂದ ಸೊಸೆ ಇನ್ನೊಬ್ಬರ ಮಗಳು, ಅವಳು ನಿಮ್ಮ ಮನೆಗೆ ದೀಪವಾಗಿ ಬಂದವಳು. ಆಕೆಯನ್ನು ನಿಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳುವುದು ನಮ್ಮ ಇಸ್ಲಾಮಿಕ್ ಕರ್ತವ್ಯ. ಅದೇ ರೀತಿ ಮನೆಗೆ ಬಂದ ಸೊಸೆಯಂದಿರು ಕೂಡ ಅತ್ತೆ ಮಾವಂದಿರನ್ನು ಸ್ವಂತ ಹೆತ್ತವರಂತೆ ಕಾಣಬೇಕು. ಇಂದು ಅನೇಕ ಮನೆಗಳಲ್ಲಿ ಕಿರಿಕಿರಿ ನಡೆಯುತ್ತಿದೆ. ಸಣ್ಣ ವಿಷಯವನ್ನು ದೊಡ್ಡ ವಿಷಯ ಮಾಡಿ ದಿನವೂ ಜಗಳವಾಡುತ್ತಿದ್ದಾರೆ. ನೆನಪಿಡಿ, ಆ ಜಗಳ ಮಾಡುವವರು, ನಿಮ್ಮ ಈ ಸಣ್ಣ ಕಿರಿಕಿರಿ, ನಿಮ್ಮ ಈ ಕೋಪ ನಾಳೆ ನಿಮ್ಮ ಮನೆಯಲ್ಲೂ ಹೀಗೆ ಸ್ಮಶಾನ ಮಾಡಬಹುದು. ನಿಮ್ಮ ಮನೆಗೂ ಪೊಲೀಸರು ಬರಬಹುದು, ನಿಮ್ಮ ಕುಟುಂಬವು ರಸ್ತೆಗೆ ಬರಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಒಂದು ಮಾತು ಎಷ್ಟು ದೊಡ್ಡ ಮಾತಾಗಿದೆ. ಖೈರುಕುಂ ಲಿ ಅಹ್ಲಿ. ಒಂದು ಹದೀಸ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿಮ್ಮಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದರೆ ತನ್ನ ಕುಟುಂಬದೊಂದಿಗೆ ಅತ್ಯುತ್ತಮವಾಗಿ ನಡೆದುಕೊಳ್ಳುವವನು. ತಿರ್ಮದಿ. ಕುಟುಂಬವನ್ನು ಪ್ರೀತಿಸುವುದು ಇಸ್ಲಾಂ. ಸೊಸೆಗೆ ಕಿರುಕುಳ ನೀಡುವುದು, ಮನೆಯಲ್ಲಿ ಜಗಳ ಹಚ್ಚುವುದು ಇಸ್ಲಾಂ ಅಲ್ಲ. ಶೈತಾನಿಗೆ ಅತ್ಯಂತ ಸಂತೋಷವಾಗುವುದು ಯಾವುದು ಗೊತ್ತಾ? ಒಂದು ಕುಟುಂಬ ಒಡೆದು ಹೋದಾಗ ಬಹಳ ಸಂತೋಷ ಆಗ್ತದೆ ಶೈತಾನಿಗೆ.
ಈ ಒಂದು ಸಂತೋಷ ನಮ್ಮ ಮನೆಯಲ್ಲಿ ನಡೆಯದಿರಲು ನಾವು ಎಚ್ಚರ ವಹಿಸಬೇಕು. ಈ ವರದಿಯನ್ನು ನಾನು ಮಾಡುತ್ತಿರುವುದು ಯಾರನ್ನು ನಿಂದಿಸಲು ಅಲ್ಲ. ನಿಶಾನಲಿಗೆ ಕಾನೂನಾತ್ಮಕವಾಗಿ ಪೂರ್ಣವಾಗಿ ನ್ಯಾಯ ಸಿಗಲೇಬೇಕು. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದರೆ ಇಂತಹ ಇನ್ನೊಂದು ದುರಂತ ಯಾವ ಮನೆಯಲ್ಲೂ ನಡೆಯಬಾರದು. ಇನ್ನಾವ ತಾಯಿಯು ತನ್ನ ಮಗಳನ್ನು ಕಳೆದುಕೊಂಡು ಹೀಗೆ ರೋಧಿಸಬಾರದು. ಇನ್ನಾವ ಮಗುವು ತಾಯಿ ಇಲ್ಲದೆ ಅನಾಥವಾಗಬಾರದು. ಹಾಗಾದರೆ ನಾವು ಎಚ್ಚರ ವಹಿಸಬೇಕು. ನಿಮ್ಮ ಮನೆಯಲ್ಲಿ ಹಿಂದೆ ಜಗಳಗಳಿದ್ದರೆ ಅದನ್ನು ಇಲ್ಲೇ ನಿಲ್ಲಿಸಿ, ಒಬ್ಬರನ್ನೊಬ್ಬರು ಪರಸ್ಪರ ಕ್ಷಮಿಸಿ ಪ್ರೀತಿಯಿಂದ ಬಾಳಿ, ಅಹಂಕಾರವನ್ನು ಬಿಟ್ಟು ಬಿಡಿ, ಮನೆಗೆ ಶಾಂತಿ ತನ್ನಿ. ಅಲ್ಲಾಹು ತಾಲ ನೋಡಿ, ನಮಗೆ ಬಹಳ ಬೇಸರ, ನಮ್ಮಿಂದ ಮರಣ ಹೊಂದಿದ ನಿಶಾನಳಿಗೆ ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ಜನ್ನತುಲ್ ಫಿರ್ದೌಸ್ ಅನುಗ್ರಹಿಸಲಿ. ಅವಳ ತಾಯಿಗೆ ಮತ್ತು ಗಂಡ ಅನ್ಸಾರ್ನಿಗೆ ಈ ದೊಡ್ಡ ದುಃಖವನ್ನು ಸಹಿಸುವ ಸಬ್ರ್ ಅಲ್ಲಾಹು ನೀಡಲಿ. ನಮ್ಮ ಪ್ರತಿಯೊಬ್ಬರ ಕುಟುಂಬದಲ್ಲೂ ಶಾಂತಿ, ಸಹನೆ ಮತ್ತು ಪ್ರೀತಿಯನ್ನು ತುಂಬಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.